we have done the wireless experiment, and we have taken here one battery and transistor and resistor, and 15 turns of one coil and another 15 turns of another coil, and like that ನಾವು ಇಲ್ಲಿ ಒಂದು ಬ್ಯಾಟ್ರಿನ ತೆಗೆದುಕೊಂಡಿದ್ದೇವೆ. ಆಮೇಲೆ ಟ್ರಾನ್ಸಿಸ್ಟರ್, ಆಮೇಲೆ ರೆಸಿಸ್ಟರ್, ಆಮೇಲೆ 15 ಟರ್ನ್ಸ್ ಹೊಂದಿರತಕ್ಕಂಥ ಒಂದು ಕಾಯಿಲನ್ನು ತೆಗೆದುಕೊಂಡು ಆ ಕಾಯಿಲ್ ಒಂದು ಕಾಯಿಲ್ಗೆ ಇನ್ನೊಂದು ಕಾಯಿಲ್ ಸಮೀಪ ತಂದಾಗ ಏನಾಗ್ತದೆ ಅಂದರೆ ಬಲ್ಬ್ ಗ್ಲೋ ಆಗ್ತಾ ಇದೆ. ನೀವು ನೋಡಬಹುದಿಲ್ಲಿ, ನೋಡಿಲಿ, ಯಾಕಂದರೆ ಇದು ವೈರ್ಲೆಸ್ ಎಕ್ಸ್ಪೆರಿಮೆಂಟ್ ಆಗಿದೆ. whenever we have connected the transistor like this to the, you can listen here, you can see here the terminal of the one side should be connected to the turns of the coil, and another center of the terminal, that is the connected to the resistor, and another one terminal should be connected to the battery, and another one of the wire will be connected to the 15 turns coils. And next one we have made this one like this, and whenever we have brought the nearest of the other coil, it will be glow like this. ನಾವು ಇಲ್ಲಿ ಯಾವ ರೀತಿ ತೆಗೆದುಕೊಂಡಿದ್ದೇವೆ ಅಂತ ನಿಮಗೆ ಅರ್ಥ ಆಗಿರ್ಬೋದು. ಬ್ಯಾಟ್ರಿ ತೆಗೆದುಕೊಳ್ಬೇಕು, ಆಮೇಲೆ ಟ್ರಾನ್ಸಿಸ್ಟರ್, ಈ ಟ್ರಾನ್ಸಿಸ್ಟರ್ ಬ್ಲ್ಯಾಕ್ ಆಗಿರ್ತಕ್ಕಂಥ ಟ್ರಾನ್ಸಿಸ್ಟರ್ 2222 ಆ್ಯಂಪಿಯರ್ನಷ್ಟು ಆಗಿರಬೇಕು. ಆಮೇಲೆ ರೆಜಿಸ್ಟರ್ 10 ಓಮ್ ಆಗಿರಬೇಕು. ಈ ರೆಜಿಸ್ಟರನ್ನು ಒಂದು ಸೈಡಿಗೆ ಒಂದು ಕಾಯಿಲ್ಗೆ ಅಟ್ಯಾಚ್ ಮಾಡಬೇಕು. ಈ ಒಂದು ಕಾಯಿಲ್ನಲ್ಲಿ ಸೆಂಟರ್ನಲ್ಲಿ ಇರ್ತಕ್ಕಂಥದ್ದೊಂದು ರೆಜಿಸ್ಟರ್ಗೆ ಅಪ್ಲೈ ಮಾಡಬೇಕು. ಆಮೇಲೆ ಇನ್ನೊಂದು ಟರ್ಮಿನಲ್ ಆಗಿರ್ತಕ್ಕಂಥದ್ದು ಅದಕ್ಕೆ ಅಂತಂದರೆ ಒಂದು ಬ್ಯಾಟ್ರಿಗೆ ಅಟ್ಯಾಚ್ಮೆಂಟ್ ಆಗಿರಬೇಕು. ಬ್ಯಾಟ್ರಿಯ ವೈರ್ ಇನ್ನೊಂದು ಕಡೆ ಯಾವುದಕ್ಕೆ ಅಂತಂದರೆ 15 ಟರ್ನ್ಸ್ ಆಗಿರ್ತಕ್ಕಂಥ ಒಂದು ಕಾಯಿಲ್ಗೆ ಅಟ್ಯಾಚ್ಮೆಂಟ್ ಆಗಿರಬೇಕು. ಈ ಥರ ಮತ್ತೊಂದು 15 ಟರ್ನ್ಸ್ ನಾವು ಕಾಯಿಲ್ ಸಮೀಪಕ್ಕೆ ತಂದಾಗ ಈ ಥರ ಏನಂತಂದರೆ ಬಲ್ಬ್ ಬೆಳಗ್ತದೆ ಅಂತಕ್ಕಂಥ ಒಂದು ವಿಷಯ ನಾವು ಇಲ್ಲಿ ತಿಳ್ಕೊಬಹುದಾಗ್ತದೆ. ನೋಡಿಲಿ, ನಿಮಗೆ ಕಾಣಿಸ್ತಾ ಇದೆ ಕ್ಲಿಯರ್ಲಿ. ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದನ್ನು